Welcome back to our channel. Fifth standard Santur, second chapter Gone with the Scooter. ಈ ಲೆಸನಿನ ಫುಲ್ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಲೆಟ್ ಅಸ್ ರೀಡ್ ಅಂತ ಇದೆ. ಇಟ್ ವಾಸ್ ಎ ಸಮ್ಮರ್ ಆಫ್ಟರ್ನೂನ್. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವೆರಾಂಡಾ ರೀಡಿಂಗ್ ಎ ಬುಕ್. ಇಟ್ ವಾಸ್ ಅ ಸಮ್ಮರ್ ಆಫ್ಟರ್ನೂನ್, ಬೇಸಿಗೆ ಕಾಲದ ಮಧ್ಯಾಹ್ನದ ಹೊತ್ತಲ್ಲಿ ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವೆರಾಂಡಾದಲ್ಲಿ ಅಂದರೆ ಮನೆ ಮುಂದೆ ಜಗಲಿ ಅಂತ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡಿರ್ತಾನೆ. ರೀಡಿಂಗ್ ಎ ಬುಕ್, ಏನು ಮಾಡ್ತಿರ್ತಾನೆ, ಬುಕ್ ಓದ್ತಾ ಇರ್ತಾನೆ. ಸಡನ್ಲಿ ಹಿ ಹರ್ಡ್ ಸಮಥಿಂಗ್ ರಸ್ಟ್ಲಿಂಗ್ ಪಾಸ್ಟ್ ಆ್ಯಂಡ್ ಫಾಲಿಂಗ್ ವಿತ್ ಅ ಥಡ್ ಇನ್ ದ ಗಾರ್ಡನ್. He wondered what it could be. Perhaps it was a mango falling from the tree. Immediately, Gopi put his book aside, got up, and ran into the garden. ಸಡನ್ಲಿ ಅಂದರೆ ಇದಕ್ಕಿದ್ದಂಗೆ ಹಿ ಹರ್ಡ್ ಸಮಥಿಂಗ್ ರಸ್ಟ್ಲಿಂಗ್ ಫಾಸ್ಟ್. ಅವನು ಕೇಳಿಸ್ಕೊಳ್ತಾನೆ. ಹರ್ಡ್, ಹಿಯರ್ ಅಂದರೆ ಪಾಸ್ಟ್ ಟೆನ್ಸು. ಸಮಥಿಂಗ್, ಏನನ್ನು ಕೇಳಿಸ್ಕೊತಾನೆ, ಏನಂದರೆ ರಸ್ಟ್ಲಿಂಗ್ ಫಾಸ್ಟ್ ಆ್ಯಂಡ್ ಫಾಲಿಂಗ್ ವಿತ್ ಎ ಥಡ್ ಇನ್ ದ ಗಾರ್ಡನ್. ಥಡ್ ಅಂದರೆ ಧಡ್ ಅಂತ ಬೀಳುತ್ತಲ್ಲ ಆ ಸೌಂಡು. ಗಾರ್ಡನಲ್ಲಿ ಏನೋ ರಸ್ಟ್ಲಿಂಗ್ ಪಾಸ್ಟ್ ಅಂತಂದರೆ ಒಣ ಎಲೆಗಳ ಮೇಲೆ ಬಿದ್ದಾಗ ಒಂಥರ ಚಟರ್ ಅಂತ ಸೌಂಡ್ ಬರುತ್ತಲ್ಲ ಅದು. ಸೊ ಅಲ್ಲಿ ಏನೋ ಬಿತ್ತು ಅನ್ನೋ ರೀತಿಲಿ ಮಾಡ್ತಾನೆ. ಹಿ ವಂಡರ್ಡ್ ವಾಟ್ ಇಟ್ ಕುಡ್ ಬಿ. ಅವನಿಗೆ ಅನಿಸುತ್ತೆ ಏನಿರ್ಬೋದು. ಪರ್ಹ್ಯಾಪ್ಸ್ ಇಟ್ ವಾಸ್ ಎ ಮ್ಯಾಂಗೋ ಫಾಲಿಂಗ್ ಫ್ರಮ್ ದ ಟ್ರೀ. ಒಂದು ವೇಳೆ ಅದು ಮ್ಯಾಂಗೋ ಆಗಿರ್ಬೋದು, ಮರದಿಂದ ಕೆಳಗೆ ಬಿದ್ದಿರೋದು. ಅಂದರೆ ಅಲ್ಲಿ ಒಂದು ಮಾವಿನ ಮರ ಇತ್ತು ಅಂತ ಇಲ್ಲಿ ಅನಿಸುತ್ತೆ. ಇಮಿಡಿಯೇಟ್ಲಿ ಗೋಪಿ ಪುಟ್ ಈಸ್ ಬ್ಯಾಕ್ ಬುಕ್ ಅಸೈಡ್. ತಕ್ಷಣವೇ ಗೋಪಿ ಏನು ಮಾಡ್ತಾನೆ, ತನ್ನ ಬುಕ್ಕನ್ನು ಪಕ್ಕಕ್ಕಿಟ್ಟು ಗಾಟ್ ಅಪ್, ಎದ್ದೇಳ್ತಾನೆ, ಆ್ಯಂಡ್ ರ್ಯಾನ್ ಇನ್ ಟು ದ ಗಾರ್ಡನ್ ಕಡೆ ಓಡ್ ಹೋಗ್ತಾನೆ. ಹೀ ಸರ್ಚ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್, ಬಟ್ ಹಿ ಫೌಂಡ್ ನಥಿಂಗ್. ಹಿ ಲುಕ್ಡ್ ಅಮಾಂಗ್ ದ ಬುಷಸ್. Nothing was there again. Then his eyes fell on a heap of dry leaves. There was a white ball on the heap. Gopi reached out and took the ball in his hand. It was a hockey ball. He searched in between the thick grass near the garden. thick grass ಅಂದರೆ ಅಲ್ಲಿ ಒಂದಷ್ಟು ಪೊದೆ ಥರ ಹುಲ್ಲು ಬೆಳೆದಿತ್ತಲ್ಲ, ಅಲ್ಲಿ ಹುಡುಕ್ತಾನೆ. ಬಟ್ ಹಿ ಫೌಂಡ್ ನಥಿಂಗ್, ಅಲ್ಲಿ ಏನೂ ಸಿಗೋದಿಲ್ಲ. ಹಿ ಲುಕ್ಡ್ ಅಮಾಂಗ್ ದ ಬುಷಸ್ ಅಂದರೆ ಪೊದೆಗಳ ಮಧ್ಯದಲ್ಲಿ ಹುಡುಕ್ತಾನೆ. ನಥಿಂಗ್ ವಾಸ್ ದೇರ್ ಅಗೇನ್, ಅಲ್ಲೂ ಏನೂ ಇರೋದಿಲ್ಲ. ದೆನ್ ಹೀಸ್ ಐಸ್ ಫೆಲ್ ಆನ್ ಎ ಹೀಪ್ ಆಫ್ ಡ್ರೈ ಲೀವ್ಸ್. ಹೀಪ್ ಅಂದರೆ ಒಂದು ಒಣ ಎಲೆನೆಲ್ಲ ಗುಡ್ಡೆ ಹಾಕಿರ್ತೀವಲ್ಲ, ಸೊ ಅದು ಹೀಪ್. ದೇರ್ ವಾಸ್ ಅ ವೈಟ್ ಬಾಲ್ ಆನ್ ದ ಹೀಪ್. ಅಲ್ಲೊಂದು ಬಿಳಿ ಬಾಲ್ ಅವನಿಗೆ ಸಿಗುತ್ತೆ. ಗೋಪಿ ರೀಚ್ಡ್ ಔಟ್ ಆ್ಯಂಡ್ ಟುಕ್ ದ ಬಾಲ್ ಇನ್ ಈಸ್ ಹ್ಯಾಂಡ್ಸ್. ಹೋಗಿ ಆ ಬಾಲನ್ನು ಕೈಲಿ ತೊಗೊತಾನೆ. ಇಟ್ ವಾಸ್ ಅ ಹಾಕಿ ಬಾಲ್. ಎಂಥ ಬಾಲ್ ಅದು? ಹಾಕಿ ಬಾಲ್. ಸೊ ಇಲ್ಲಿ ಮಕ್ಕಳಿಗೆ ಒಂದು ಕ್ವಶನ್ ಕೇಳಬೇಕು. ಹೌ ಮೆನಿ ಟೈಪ್ಸ್ ಆಫ್ ಬಾಲ್ಸ್ ಆರ್ ದೇರ್? ಎಷ್ಟು ಟೈಪ್ಸ್ ಬಾಲ್ಸ್ ಇದೆ? ವಾಲಿಬಾಲ್, ಫುಟ್ಬಾಲ್, ಆಮೇಲೆ ಥ್ರೋ ಬಾಲ್, ಈ ಥರ ಕ್ರಿಕೆಟ್ ಬಾಲ್, ಮಕ್ಕಳ ಬಾಲು, ಈ ಥರ ಸಾಕಷ್ಟು ಆನ್ಸರ್ಸ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್. ಗೋಪಿ ವಂಡರ್ಡ್ ಹೂಸ್ ಬಾಲ್ ಕುಡ್ ದಿಸ್ ಬಿ. ಹಿ ಲುಕ್ಡ್ ಅರೌಂಡ್ ಆ್ಯಂಡ್ ಪೀಪ್ಡ್ ಔಟ್ಸೈಡ್ ದ ಗೇಟ್, ಬಟ್ ಕುಡ್ ಸಿ ನೋ ಒನ್. Just then he heard his mother calling, Gopi, what are you doing out in the garden? It is very hot. Come inside. Gopi went inside and drank a glass of water. He lay down on the mat and said to himself, I can't keep this ball for myself. I will ask around. In the evening, Gopi went to the nearby playground where all his friends regularly gathered to play hockey. Friends, this afternoon I found a ball. Did any one of you lose your ball recently? Manoj said, I lost a ball 4 months ago. Gopi said, so the ball that I found cannot be yours. Ramani said, then the ball is mine. ಗೋಪಿ ವಂಡರ್ಡ್. ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಹೂಸ್ ಬಾಲ್ ಕುಡ್ ದಿಸ್ ಬಿ? ಯಾರ್ದಿರ್ಬೋದು ಈ ಬಾಲು? ಹಿ ಲುಕ್ಡ್ ಅರೌಂಡ್, ಸುತ್ತಲೂ ನೋಡ್ತಾನೆ. ಆ್ಯಂಡ್ ಪೀಪ್ಡ್ ಔಟ್ಸೈಡ್ ದ ಗೇಟ್, ಅಂದರೆ ಪೀಪ್ಡ್ ಅಂದರೆ ಹೊರಗಿಣಿಕಿ ನೋಡ್ತಾನೆ. ಬಟ್ ಕುಡ್ ಸಿ ನೋ ಒನ್, ಯಾರೂ ಕಾಣೋದಿಲ್ಲ. ಜಸ್ಟ್ ದೆನ್ ಹಿ ಹರ್ಡ್ ಹಿಸ್ ಮದರ್ ಕಾಲಿಂಗ್. ಅಷ್ಟೊತ್ತಿಗೆ ಅವ್ರ ಅಮ್ಮ ಕೂಗ್ತಾರೆ, ಏನಂತ? ಗೋಪಿ, ವಾಟ್ ಆರ್ ಯು ಡೂಯಿಂಗ್ ಔಟ್ ಇನ್ ದ ಗಾರ್ಡನ್? ಇಟ್ಸ್ ವೆರಿ ಹಾಟ್. ಕಮ್ ಇನ್ಸೈಡ್. ಗೋಪಿ, ಹೊರಗೆ ಏನು ಮಾಡಕತ್ತಿ ಗೇಟಿಂದ? ಭಾಳ ಬಿಸಿಲೈತಿ, ಬಾರಪ್ಪ ಒಳಗ ಅಂತ ಕರೀತಾರೆ. ಗೋಪಿ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರ್ಯಾಂಕ್ ಎ ಗ್ಲಾಸ್ ಆಫ್ ವಾಟರ್. ಒಳಗೋಗಿ ಒಂದು ಗ್ಲಾಸ್ ನೀರು ಕುಡಿದು ಹಿ ಲೇ ಡೌನ್ ಆನ್ ದ ಮ್ಯಾಟ್ ಆ್ಯಂಡ್ ಸೆಡ್ ಹಿಮ್ಸೆಲ್ಫ್. ಅಲ್ಲೇ ಒಂದು ಕಡೆ ಮಲ್ಕೊಂಡು, ಲೇ ಡೌನ್ ಅಂದರೆ ಸುಮ್ಮನೆ ಹಿಂಗೆ ಹಂಗಾತ ಮಲಗೋದು. ಮಲಗ್ಬಿಟ್ಟು ಹೇಳ್ತಾನೆ, ತನ್ನಷ್ಟಕ್ಕೆ ತಾನೇ ಹೇಳ್ತಾನೆ, ಐ ಕಾಂಟ್ ಕೀಪ್ ದಿಸ್
ಕೀಪ್ ದಿಸ್ ಬಾಲ್ ಫಾರ್ ಮೈ ಸೆಲ್ಫ್. ನಾನು ಇದನ್ನ ನನಗೆ ಇಟ್ಕೊಳಕ್ಕಾಗಲ್ಲ. ಐ ವಿಲ್ ಆಸ್ಕ್ ಅರೌಂಡ್. ಯಾಕಂದರೆ ಇದು ನಂದಲ್ಲ, ನನ್ನ ಹತ್ರ ಇಟ್ಕೊಳಕ್ಕಾಗಲ್ಲ, ಸಿಕ್ಬಿಟ್ಟೈತಿ ಅಂತ ನನಗೆ ಇಟ್ಕೊಳಕ್ಕಾಗಲ್ಲ ಅಂತ. ಇನ್ ದ ಈವ್ನಿಂಗ್ ಗೋಪಿ ವೆಂಟ್ ಟು ದ ನಿಯರ್ ಬೈ ಪ್ಲೇ ಗ್ರೌಂಡ್ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ಸಂಜೆ ಈ ಗೋಪಿ ಹತ್ರ ಇರೋ ಪ್ಲೇ ಗ್ರೌಂಡಿಗೆ ಹೋಗ್ತಾನೆ. ಅಲ್ಲಿ ತನ್ನ ಫ್ರೆಂಡ್ಸ್ ಎಲ್ಲರೂ ರೆಗ್ಯುಲರ್ ಆಗಿ ಹಾಕಿ ಆಡೋಕ್ಕೆ ಅಂತ ಸೇರ್ತಾ ಇದ್ರು. ಸೊ ಆ ಪ್ಲೇಸಿಗೆ ಹೋಗ್ತಾನೆ. ಫ್ರೆಂಡ್ಸ್, ದಿಸ್ ಆಫ್ಟರ್ನೂನ್ ಐ ಫೌಂಡ್ ಎ ಬಾಲ್. ಡಿಡ್ ಎನಿ ಒನ್ ಆಫ್ ಯು ಲೂಸ್ ಯುವರ್ ಬಾಲ್ಸ್ ರೀಸೆಂಟ್ಲಿ? ಅಲ್ಲಿ ಕೇಳ್ತೇನೆ, ಫ್ರೆಂಡ್ಸ್, ನನ್ನ ದಿಸ್ ಆಫ್ಟರ್ನೂನ್, ಇವತ್ತು ಮಧ್ಯಾಹ್ನ ನನಗೆ ಒಂದು ಬಾಲ್ ಸಿಕ್ತು. ಸೊ ಯಾರಾದರೂ ನೀವು ಇತ್ತೀಚೆಗಷ್ಟೇ, ರೀಸೆಂಟ್ಲಿ ಅಂದರೆ ಇತ್ತೀಚೆಗೆ ಯಾರಾದರೂ ನಿಮ್ಮ ಬಾಲ್ ಕಳ್ಕೊಂಡಿದ್ದೀರಾ? ಲೂಸ್ ಅಂದರೆ ಕಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಮನೋಜ್ ಅಂತಕ್ಕಂಥ ಫ್ರೆಂಡ್ ಹೇಳ್ತಾನೆ, ಐ ಲಾಸ್ಟ್ ಎ ಬಾಲ್ 4 months ago. ನಾನು 4 ತಿಂಗಳ ಹಿಂದೆ ಒಂದು ಬಾಲ್ ಕಳ್ಕೊಂಡಿದ್ದೆ. ದೆನ್ ಗೋಪಿ ಸೆಡ್, ಸೊ ದ ಬಾಲ್ ದಟ್ ಐ ಫೌಂಡ್ ಕೆನಾಟ್ ಬಿ ಯುವರ್ಸ್. ಹಾಗಾದ್ರೆ ಈ ಬಾಲ್ ನಿಂದಲ್ಲ ಬಿಡು. ಯಾಕಂದ್ರೆ ಗೋಪಿಗೆ ಅವತ್ತಷ್ಟೇ ಸಿಕ್ಕೈತಿ. ಸೊ ಅಂದರೆ ಯಾಕೆ ಅವತ್ತಷ್ಟೇ ಸಿಕ್ಕೈತಿ ಅಂದರೆ, ಅವಾಗಷ್ಟೇ ಅವನು ಆ ಸೌಂಡನ್ನು ಕೇಳಿದ ತಕ್ಷಣವೇ ಹೋಗಿ ಅದನ್ನು ತೊಗೊಂಡು ಬಂದಿದ್ದಾನೆ. ಸೊ ಅಲ್ಲಿ ಏನೋ ಮಾಡಬೇಕಾದ್ರೆ ಸಿಕ್ಕೈತಿ ಅಂದರೆ, ಸೊ ಯಾವಾಗೋ ಕಳೆದಿದ್ದು ಅಂತ ಇರ್ಬೋದು. ಸೊ ಇಲ್ಲಿ ನಾವು ಆ ರೀಸನನ್ನು ಸಿಂಕ್ ಮಾಡಬೇಕು. ರಮಣಿ ಸೆಡ್, ದೆನ್ ದ ಬಾಲ್ ಈಸ್ ಮೈನ್. ರಮಣಿ ಅಂತ ಫ್ರೆಂಡ್ ಇರ್ತಾಳೆ, ಅವಳು ಹೇಳ್ತಾಳೆ, ಹಾಗಾದರೆ ನಂದಿದು ಬಾಲು ಅಂತ. ಹೌ ಡು ಯು ನೋ ಆಸ್ಕ್ಡ್ ಗೋಪಿ. ವಾಟ್ ಕಲರ್ ಈಸ್ ಇಟ್? ಹೆಂಗೆ ಗೊತ್ತು ನಿನಗೆ? ಹೇಳಿ ನೋಡೋಣ ಅಂತ ಕೇಳ್ತಾಳೆ. ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು ಸೆಡ್ ರಮಣಿ ಸ್ಮೈಲಿಂಗ್ಲಿ. ಬಾಲ್ ತೋರಿಸು, ನಾನು ಹೇಳ್ತೀನಿ ಅಂತ. ಅನದರ್ ನಕ್ಕೊಂಡು ಅವಳು ಹೇಳ್ತಾಳೆ ಸ್ಮೈಲಿಂಗ್ ಮಾಡಿಕೊಂಡು. ಅನದರ್ ಫ್ರೆಂಡ್ ದೀಪಕ್ ಬೋಸ್ಟೆಡ್ ದಟ್ ಹಿಸ್ ಫಾದರ್ ಹ್ಯಾಡ್ ಬಾಟ್ ಹಿಮ್ ಅ ಬ್ರಾಂಡ್ ನ್ಯೂ ಫುಟ್ಬಾಲ್ ದ ಪ್ರೀವಿಯಸ್ ಡೇ. ದ ಬಾಲ್ ಐ ಫೌಂಡ್ ಈಸ್ ಅ ಹಾಕಿ ಬಾಲ್ ಸೆಡ್ ಗೋಪಿ. ಇನ್ನೊಬ್ಬ ಫ್ರೆಂಡ್ ದೀಪಕ್ ಹೇಳ್ತಾನೆ, ನಮ್ಮಪ್ಪ ನನಗೆ ನೀವು ಹೊಸಾದು ಫುಟ್ಬಾಲ್ ಕೊಟ್ಟಿತ್ತು ಹಿಂದಿನ ದಿವಸ ಅಂತ. ಹೋಗೋ, ಇದು ನನಗೆ ಸಿಕ್ಕಿರೋದು ಹಾಕಿ ಬಾಲ್ ಅಂತ ಹೇಳ್ತಾನೆ. ಎವ್ರಿ ಒನ್ ಲಾಫ್ಡ್. ಸೊ ಅವಾಗ ಎಲ್ಲರೂ ನಗಾಡ್ಬಿಡ್ತಾರೆ. ಯಾಕಂದರೆ ಇಲ್ಲಿ ದೀಪಕ್ ಹೇಳ್ತಾನೆ, ನಮ್ಮಪ್ಪ ನನಗೆ ಫುಟ್ಬಾಲ್ ಕೊಡಿಸಿದ್ರು, ಅದು ಕಳೆದೋಗಿರ್ಬೋದು, ಅದಿರ್ಬೋದು ನನ್ನ ಬಾಲ್ ಅಂತ ಅವನು ಹೇಳಕ್ ಹೋಗೋಣ. ಬಟ್ ಗೋಪಿ ಸಿಕ್ಕಿದ್ಯಾವುದು? ಹಾಕಿ ಬಾಲ್. ಸೊ ಎವ್ರಿ ಒನ್ ಲಾಫ್ಡ್. ಅದಕ್ಕೆ ನಗುತ್ತಾರೆ ಎಲ್ಲರೂ. ಗೋಪಿ ಟುಕ್ ಔಟ್ ದ ಬಾಲ್ ಫ್ರಮ್ ಹಿಸ್ ಪಾಕೆಟ್. ಮನೋಜ್ ಗ್ರ್ಯಾಬ್ಡ್ ಇಟ್ ಆ್ಯಂಡ್ ಟಾಸ್ಡ್ ಇಟ್ ಓವರ್ ಟು ದೀಪಕ್. ಅವನು ತನ್ನ ಪಾಕೆಟಿಂದ ಆ ಬಾಲ್ನ ತೆಗೆದು ತೋರಿಸ್ತಿರ್ತಾನೆ. ಆವಾಗ ಮನೋಜ್ ಅದನ್ನು ಗ್ರ್ಯಾಬ್ ಮಾಡ್ತಾನೆ. ಗ್ರ್ಯಾಬ್ ಅಂದರೆ ಕಿತ್ಕೊಳ್ಳೋದು. ಒಬ್ಬರ ಕೈಯಿಂದ ಅವ್ರ ಪರ್ಮಿಷನ್ ಇಲ್ಲದನ್ನ ನಾವು ಹಿಂಗೆ ಕಿತ್ಕೊಳ್ತೀವಲ್ಲ, ಅದಕ್ಕೆ ಗ್ರ್ಯಾಬ್ ಅಂತ ಕರಿತೀವಿ. ಸೊ ಅದನ್ನು ಟಾಸ್ಡ್ ಇಟ್ಟು ದೀಪಕ್ ಅದನ್ನು ಏನು ಮಾಡ್ತಾನೆ, ಹಾಕಿ ಬಾಲ್ನ ದೀಪಕ್ ಕಡೆ ಎಸಿತಾನೆ. ಸೀಯಿಂಗ್ ದಿಸ್, ಗೋಪಿ ಸೆಡ್ ಅಟ್ ದ ಟಾಪ್ ಆಫ್ ಹಿಸ್ ವಾಯ್ಸ್, ಸ್ಟಾಪ್, ಐ ಸೇ ಸ್ಟಾಪ್, ಲೆಟ್ ಅಸ್ ಪ್ಲೇ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ಸೀಯಿಂಗ್ ದಿಸ್, ಇದು ನೋಡಿ ಗೋಪಿ ಹೇಳ್ತಾನೆ, ಟಾಪ್ ಆಫ್ ಹಿಸ್ ವಾಯ್ಸ್ ಅಂದರೆ ಅವ್ನಿಗೆ ಎಷ್ಟು ಜೋರಾಗಿ ಮಾತಾಡೋಕ್ಕಾಗ್ತದೋ ಅಷ್ಟು ಜೋರಾಗಿ, ಸ್ಟಾಪ್, ಐ ಸೇ, ನಿಲ್ರೋ, ಸುಮ್ಮನಿರೋ, ಲೆಟ್ ಅಸ್ ಪ್ಲೇ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್. ನಾವು ಕತ್ಲಾಗೋದ್ರೊಳಗನ ಆಟ ಆಡೋಣ ಅಂತ್ರಿ, ನಿಲ್ರಿ ಅಂತ ಹೇಳ್ತಾರೆ. ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆ್ಯಸ್ ಹಿ ಲೈಕ್ ಟು ಬಿ ಎ ಗೋಲ್ ಕೀಪರ್. Gopi stood at the center of the field holding the hockey stick. He passed the ball to Deepak, who drove the ball towards Ramani. Ramani dribbled the ball with the stick and it went to J. ನೋಡ್ರಿ ಇಲ್ಲಿ ಎಷ್ಟು ಜನ ಅದರ, ಮನೋಜ್, ದೀಪಕ್, ಗೋಪಿ, ರಮಣಿ ಮತ್ತು ಜೆ. ಸೊ 5 ಮೆಂಬರ್ಸ್ ಇದ್ದಾರೆ. ಸೊ ಇಲ್ಲಿ ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆ್ಯಸ್ ಈ ಲೈಕ್ ಟು ಬಿ ಎ ಗೋಲ್ ಕೀಪರ್. ಅವನಿಗೆ ಮನೋಜ್ಗೆ ಗೋಲ್ ಕೀಪರ್ ಆಗಬೇಕಂತ ಆಸೆ ಇರ್ತೈತೆ. ಹಾಗಾಗಿ ಹೋಗಿ ಎಲ್ಲಿ ಹೋಗ್ತಾನೆ ಅವನು? ಗೋಲ್ ಪೋಸ್ಟ್ ಹತ್ರ ಹೋಗ್ತಾನೆ. ಗೋಪಿ ಸ್ಟುಡ್ ಎಟ್ ದ ಸೆಂಟರ್ ಆಫ್ ದ ಫೀಲ್ಡ್ ಹೋಲ್ಡಿಂಗ್ ಎ ಹಾಕಿ ಸ್ಟಿಕ್ ಹಿಡ್ಕೊಂಡು ಫೀಲ್ಡಿನ ಸೆಂಟ್ರಿಗೆ ಬರ್ತಾನೆ. ಹಿ ಪಾಸ್ ದ ಬಾಲ್ ಟು ದೀಪಕ್ಗೆ ಕಳಿಸ್ತಾನೆ. ಹೂ ಡ್ರೋ ದ ಬಾಲ್ ಟುವರ್ಡ್ಸ್ ಟು ರಮಣಿ. ಸೊ ದೀಪಕ್ ಯಾರಿಗೆ ಕಳಿಸ್ತಾನೆ? ರಮಣಿಗೆ ಕಳಿಸ್ತಾಳ. ರಮಣಿ ಡ್ರಿಬಲ್ಡ್ ದ ಬಾಲ್ ವಿತ್ ದ ಸ್ಟಿಕ್ ಆ್ಯಂಡ್ ವೆಂಟ್ ಟು ಜೆ. ಅದನ್ನು ತಳ್ಕೊಂಡು ಎಲ್ಲಿಗೆ ಹೋಗ್ತಾಳ? ಜೆ ಹತ್ರ ಹೋಗ್ತಾಳ. ಕಮ್ ಆನ್ ಜೆ, ಪ್ಲೇ ದ ಶಾಟ್ and drive it towards the goal post, Manoj said loudly. Come on Jay, ಈಗೇನು ಮಾಡಿ ನೀನು ಅದನ್ನು ಗೋಲ್ ಪೋಸ್ಟ್ ಕಡೆ ಹಾಕು ಅಂತ ಮನೋಜ್ ಜೋರಾಗಿ ಅರಿಸ್ತಾನೆ. ಜೇ ಟೈಟನ್ಡ್ ಹಿಸ್ ರಿಸ್ಟ್ ಅರೌಂಡ್ ದ ಸ್ಟಿಕ್ ವಿತ್ ದ ಫ್ಲಾಟ್ ಸೈಡ್ ಟಚಿಂಗ್ ದ ಬಾಲ್. He hit the ball so hard that it went past the playground gate and fell into the basket of a passing scooter. The scooterist, who was unaware of what had happened, drove fast. By the time the children ran to the gate, the scooter was gone, and so was the ball. They looked at each other and burst into laughter.
ಅವಾಗ ಜೇ ಟೈಟಂಡ್ ಈಸ್ ರಿಸ್ಟ್. ಅವನು ತನ್ನ ಕೈಯನ್ನು ಹಾಕಿ ಸ್ಟಿಕ್ಕಿಗೆ ಗಟ್ಟಿಯಾಗಿ ಹಿಡ್ಕೊಂಡು ಫ್ಲ್ಯಾಟ್ ಸೈಡ್ ಏನಿರುತ್ತಲ್ಲ, ಮುಂದೆ ಹಾಕಿ ತುದಿ ಇರ್ತಾರೆ ಅದಕ್ಕೆ, ಅದನ್ನು ಜೋರಾಗಿ ಒಂದು ಬಾಲನ್ನು ಏನು ಮಾಡ್ತಾನೆ, ಜೋರಾಗಿ ಹೊಡಿತಾನೆ. ಆ ಹೊಡೆದಿದ್ದ ಫೋರ್ಸ್ಗೆ ಅದು ಪ್ಲೇ ಗ್ರೌಂಡ್ನ ದಾಟ್ಕೊಂಡು ಆ ರೋಡಲ್ಲಿ ಒಂದು ಸ್ಕೂಟರ್ ಹೋಗ್ತಾ ಇರುತ್ತೆ, ಅದರ ಬ್ಯಾಸ್ಕೆಟಿಗೆ ಹೋಗಿ ಬಿದ್ದುಬಿಡ್ತೈತಿ. ಬಟ್ ಬೈ ದ ಏನು ದ ಸ್ಕೂಟರಿಸ್ಟ್ ಹೂ ವಾಸ್ ಅನ್ಅವೇರ್ ಅಂದರೆ ಅವ್ನಿಗೆ ಏನು ಗೊತ್ತೇ ಆಗಲ್ಲ, ಯಾಕಂದರೆ ಹೂ ಹ್ಯಾಡ್ ಹ್ಯಾಪನ್ ಡ್ರೋ ಫಾಸ್ಟ್, ಅವನು ಫಾಸ್ಟಾಗಿ ಹೋಗ್ತಾ ಇರ್ತಾನೆ. ಸೊ ಚಿಲ್ಡ್ರನ್ ರ್ಯಾನ್ ಟು ದ ಗೇಟ್, ಓಡ್ ಹೋಗ್ತಾರೆ, ಬಟ್ ದ ಸ್ಕೂಟರ್ ವಾಸ್ ಗಾನ್. ದ ಸೋ ವಾಸ್ ದ ಬಾಲ್. ಸ್ಕೂಟರು ಹೋತು, ಅದ್ರ ಜೊತೆಗೆ ಬಾಲು ಹೋತು. ದೇ ಲುಕ್ಡ್ ಅಟ್ ಈಚ್ ಅದರ್ ಆ್ಯಂಡ್ ಬರ್ಸ್ಟ್ ಇನ್ ಟು ಲಾರ್ಡರ್. ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಜೋರಾಗಿ ಬಿದ್ದು ನಗ್ತಾರೆ. ಸೊ ದಿಸ್ ಈಸ್ ಗಾನ್ ವಿತ್ ಸ್ಕೂಟರ್. ಸೊ ಇಲ್ಲಿ ಹೋಗಿದ್ದೇನು ಸ್ಕೂಟರ್ ಜೊತೆಗೆ ಅವ್ರಿಗೆ ಸಿಕ್ಕಿದಂತಹ ಬಾಲ್. ದಿಸ್ ಈಸ್ ಆಲ್ ಅಬೌಟ್ ದ 5th ಸ್ಟ್ಯಾಂಡರ್ಡ್ ಚಾಪ್ಟರ್ 2 ಗಾನ್ ವಿತ್ ಸ್ಕೂಟರ್ ಎಕ್ಸ್ಪ್ಲನೇಷನ್. ಸೊ ಮುಂದಿನ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ನೋಡೋಣ. ಸೊ ಸ್ಟೇ ಟ್ಯೂನ್ ವಿತ್ ಅಸ್.